ಯೂಟ್ಯೂಬ್ನಲ್ಲಿ ನಾವು ಯಾವುದೇ ರೀತಿಯ ಸ್ಪೆಷಲ್ ರೆಸಿಪಿನ ನೋಡುವಾಗ ಕಸೂರಿ ಮೇಥಿ ಹಾಕಿ ಅಂತ ಹೇಳ್ತಾರೆ. ಮತ್ತು ಆ ರೀತಿ ಆದಂತೆ ವಿಡಿಯೋ ಕೆಳಗೆ ತುಂಬಾ ಕಮೆಂಟ್ಗಳು ಇರುತ್ತೆ. ಕಸೂರಿ ಮೇಥಿ ಹಾಕದೇ ಇದ್ದರೆ ನಡೆಯುತ್ತಾ ಅಂತ. ಕಸೂರಿ ಮೇಥಿ ಅಂದರೆ ಏನು, ಅದು ಎಲ್ಲಿ ಸಿಗುತ್ತೆ, ಈ ರೀತಿಲಿ ಕ್ವಶನ್ಸ್ಗಳು ಇದ್ದೇ ಇರುತ್ತೆ. ಮತ್ತು ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಕೂಡ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ನನಗೂ ಕೂಡ 1 ವರ್ಷದ ಹಿಂದೆ ನೀವು ಬಂದು ಕೇಳಿದರೆ ಮನೆಯಲ್ಲಿ ಅತಿ ಸುಲಭವಾಗಿ ಮಾಡ್ಕೋಬಹುದು ಅಂತ ನನಗೂ ಗೊತ್ತಿರಲಿಲ್ಲ. ಕಸೂರಿ ಮೇಥಿ ಏನು ಬ್ರಹ್ಮಾಂಡ ಏನೂ ಅಲ್ಲ. ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಟುಕೊಂಡ್ರೆ ಅದೇ ಕಸೂರಿ ಮೇಥಿ. ಹಾಗಾದರೆ 1 ವರ್ಷಕ್ಕೆ ಆಗೋ ಥರ ಕಸೂರಿ ಮೇಥಿನ ಯಾವ ರೀತಿ ಮನೆಯಲ್ಲೇ ಮಾಡೋದು? ನಾವು ಹೊರಗಡೆಯಿಂದ ತಂದರೆ ಪ್ಯಾಕೆಟ್ಗೆ ಜಾಸ್ತಿ ದುಡ್ಡು, ಅದರಲ್ಲಿ ಕ್ವಾಂಟಿಟಿ ಮಾತ್ರ ಕಮ್ಮಿ ಇರುತ್ತೆ. ಸಣ್ಣ ಸಣ್ಣ ಪ್ಯಾಕೆಟ್ಗೂ ಕೂಡ ಜಾಸ್ತಿ ದುಡ್ಡು ತೊಗೊತಾರೆ. ಬನ್ನಿ ಇವಾಗ ಕಸೂರಿ ಮೇಥಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಕಸೂರಿ ಮೇಥಿ ಮಾಡೋಕ್ಕೆ ನಾನು ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದು ಯಾವ ರೀತಿ ಸೊಪ್ಪನ್ನು ತೊಗೋಬೇಕು ಅಂದರೆ ಈ ರೀತಿ ರೌಂಡ್ ಶೇಪ್ನಲ್ಲಿರೋ ತುದಿ ಭಾಗ ಇದೆಯಲ್ಲ, ಈ ಥರ ಸೊಪ್ಪನ್ನು ತೊಗೋಬೇಕು. ಉದ್ದದ ಎಲೆಗಳಿದೆ ತೊಗೊಳೋದಕ್ಕೆ ಹೋಗಬೇಡಿ, ಕಹಿ ಬಂದುಬಿಡುತ್ತೆ. ತುದಿ ಎಲೆಯಲ್ಲಿ ರೌಂಡ್ ಇದ್ದರೆ ಅಥವಾ ಕರ್ವ್ ಇದ್ದರೆ ಮಾತ್ರ ತೊಗೊಳ್ಳಿ. ಮತ್ತು ಈ ಸೊಪ್ಪಿನ ಬೇರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಸೊಪ್ಪನ್ನು ಮಾತ್ರ ತೊಗೊತಾ ಇದ್ದೀನಿ, ದಂಟನ್ನು ಮಾತ್ರ ತೊಗೊತಿಲ್ಲ. ಈ ರೀತಿ ಮಧ್ಯದಲ್ಲಿ ಸೊಪ್ಪನ್ನು ಮಾತ್ರ ತೊಗೊಳ್ಳಿ. ಆದರೆ ದಂಟು ಇರುತ್ತಲ್ಲ, ಅದು ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಈ ದಂಟನ್ನು ನಾನು ಬಿಸಾಡೋದಿಲ್ಲ, ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಬಳಸ್ಕೊತೀನಿ. ಇದೇ ರೀತಿ ಎಲ್ಲ ಸೊಪ್ಪಲ್ಲೂ ಕೂಡ ಎಲೆಗಳನ್ನು ಮಾತ್ರ ನಾನು ತೊಗೊತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಅಂದರೆ ಸಣ್ಣ ಎಲೆ ಇರುತ್ತೆ ಅಲ್ಲ, ಆ ಮೆಂತ್ಯ ಸೊಪ್ಪನ್ನು ತೊಗೊಳ್ಳಿ. ಅಂದರೆ ನಾಟಿ ಮೆಂತ್ಯ ಸೊಪ್ಪು ಸಿಗುತ್ತಲ್ಲ ಅದು. ನೀವು ಕೂಡ ಮಾಡೋದಿದ್ರೆ ನಾಟಿ ಮೆಂತ್ಯ ಸೊಪ್ಪನ್ನು ತೊಗೊಳ್ಳಿ. ಕೇವಲ ಈ ಸೊಪ್ಪನ್ನು ತೊಳೆದ್ಬಿಟ್ಟು ಒಣಗಿಸ್ಕೊಳ್ಳೋದಿದ್ರೆ ಈ ವಿಡಿಯೋ ಮಾಡಿ ಹಾಕ್ತಾ ಇರಲಿಲ್ಲ ನಾನು. ಏನಪ್ಪ ಅಂದರೆ ಇದರಲ್ಲಿ ಕೂಡ 2-3 ರೀತಿಲಿ ಒಣಗಿಸ್ಕೊಳ್ಬಹುದು. ಒಬ್ಬೊಬ್ಬರು ಬಿಸಿಲಿನಲ್ಲಿ ಒಣಗಿಸ್ಕೊಳ್ತಾರೆ, ಆದರೆ ಕಸೂರಿ ಮೇಥಿ ಹಸುರಾಗಿ ಬದಲು ಕಪ್ಪಾಗಿ ಬಿಡುತ್ತೆ. ಇನ್ನೂ ತುಂಬ ಜನ ಬಾಳಿನಲ್ಲಿ ಹುರಿದುಕೊಳ್ತಾರೆ, ಆದರೆ ಇದರಲ್ಲಿ ಫ್ಲೇವರ್ ಇರೋದಿಲ್ಲ, ಕಪ್ಪಾಗಿಬಿಡುತ್ತೆ, ಕಹಿ ಬಂದುಬಿಡುತ್ತೆ, ಹಾಗೆಲ್ಲ ಆಗುತ್ತೆ. ಅದಕ್ಕೆ ಸರಿಯಾಗಿ ಹೇಗೆ ಮಾಡೋದು, ಹಾಗೆ ಈ ರೀತಿ ಆದಂಥ ಅರಿಶಿನ ಆಗಿರೋವಂಥದ್ದು ತೊಗೊಳೋದಕ್ಕೆ ಹೋಗಬೇಡಿ, ಅದನ್ನು ತೆಗೆದಾಕ್ಬಿಡಿ. ಹಸಿರು ಎಲೆಗಳನ್ನು ಮಾತ್ರ ತೊಗೊಳ್ಳಿ. ನೋಡಿ, ಈ ರೀತಿ ಆದಂಥ ಹಾಳಾಗಿರೋ ಎಲೆಗಳಾಗಲಿ ಉದ್ದ ಎಲೆಗಳಾಗಲಿ ತೊಗೊಳೋಕ್ಕೆ ಹೋಗಬಾರ್ದು, ಕಹಿ ಬಂದುಬಿಡುತ್ತೆ. ಬರೀ ಹಸಿರು ಎಲೆ ಮಾತ್ರ ಬೇಕು ನಮಗೆ. ಈಗ ನಾನೆಲ್ಲ ಸೊಪ್ಪನ್ನು ಬಿಡಿಸ್ಕೊತೀನಿ. ನೋಡಿ, ಇವಾಗ ನಾನೆಲ್ಲ ಸೊಪ್ಪನ್ನು ಬಿಡಿಸ್ಕೊಂಡಿದ್ದಾಗಿದೆ. ಇವಾಗ ನೀಟಾಗಿ ಇದನ್ನು ತೊಳ್ಕೊಳ್ಳೋಣ. ನಾವು ಸೊಪ್ಪನ್ನು ಬೆಳಿಬೇಕಾದ್ರೆ ಕೆಮಿಕಲ್ಸು, ಫರ್ಟಿಲೈಸರ್ಸು, ಹೀಗೆ ತುಂಬ ಬೇರೆ ಬೇರೆ ರೀತಿಯಲ್ಲಿ ಕೆಮಿಕಲ್ಸ್ನ, ಗೊಬ್ಬರಗಳನ್ನು ಬಳಸಿರುತ್ತಾರೆ. ಮತ್ತು ಮಣ್ಣೆಲ್ಲ ಇರುತ್ತೆ ಇದರಲ್ಲಿ. ಹಾಗಾಗಿ 1-3 ಸಲ ಆದರೂ ಚೆನ್ನಾಗಿ ತೊಳ್ಕೊಬೇಕು ನೀರಲ್ಲಿ. ನೀವು ಕಡಿಮೆ ಸೊಪ್ಪು ತೊಗೊಂಡ್ರೆ ಕಡಿಮೆ ಕಸೂರಿ ಮೇಥಿ ಸಿಗುತ್ತೆ. ಯಾಕೆಂದರೆ ಇದು ಒಣಗಿದ ಮೇಲೆ ತುಂಬಾ ಕಮ್ಮಿ ಆಗುತ್ತೆ. 1 kg ಇಲ್ಲ 2 kg ಆ ರೀತಿ ಆದಂಥ ಮೆಂತ್ಯ ಸೊಪ್ಪನ್ನ ಮಾಡಿದರೆ 1 ವರ್ಷಕ್ಕೆ ಆಗೋವಷ್ಟು ಮಾಡ್ಕೋಬೋದು. ನಿಮಗೆ ಕಸೂರಿ ಮೇಥಿ ಮಾಡಿ ತೋರಿಸೋದಕ್ಕೋಸ್ಕರ ಸ್ವಲ್ಪ ತೊಗೊಂಡು ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ನಾನು 2-3 ಸಲ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ನೀರು ಎಲ್ಲ ಹೋಗೋದಕ್ಕೆ 1-2 ಅವರ್ ಆದರೂ ಬೇಕು, ಇಲ್ಲ 3 ಅವರ್ ಆದರೂ ಬೇಕು. ಒಂದು ಕಾಟನ್ ಬಟ್ಟೆ ಮೇಲೆ ಇಲ್ಲ ಯಾವುದಾದ್ರೂ ಹಳೆ ಬಟ್ಟೆ ಮೇಲೆ ಸುಮ್ಮನೆ ಹಾಗೆ ಹಾಕ್ಕೊಂಡು ಹರಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ನೀರು ಏನಾದರೂ ಇದ್ದರೆ ಹೋಗೋಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ಇಲ್ಲ ಅಂದರೆ ನೀವು ಸೊಪ್ಪು ಸೋಸ್ತಿರಲ್ಲ, ಆ ಜಾಲರಿನಲ್ಲಿ ಕೂಡ ಹಾಕೋಬೋದು. 1-2 ಅವರು ಬಿಟ್ಟು ನೋಡಿದರೆ ನೀರೆಲ್ಲ ಹೋಗಿಬಿಟ್ಟಿರುತ್ತೆ, ಎವಾಪ್ರೇಟ್ ಆಗಿಬಿಟ್ಟಿರುತ್ತೆ. ಈಗ ನಾನು ಈ ಸೊಪ್ಪನ್ನ ನೀಟಾಗಿ ಕಾಟನ್ ಬಟ್ಟೆ ಮೇಲೆ ಹರಡ್ಕೊತಾ ಇದ್ದೀನಿ. 1-2 ಅವರು ಈ ರೀತಿ ಬಿಟ್ಟರೆ ನೀರೆಲ್ಲ ಹೊರಟೋಗಿರುತ್ತೆ. ನೋಡಿ, ಇವಾಗ 3 ಅವರ್ಸ್ ಆಗಿದೆ. ನೆಕ್ಸ್ಟ್ ನಾವು ಇದನ್ನು ನೆರಳಲ್ಲೇ ನೆನೆಸಿಟ್ಕೊಳ್ಬೇಕು. ಯಾವುದಾದ್ರು ಕಾಟನ್ ಬಟ್ಟೆ ಇಲ್ಲ ಬೆಡ್ಶೀಟ್ ಆಗ್ಬೋದು, ಇಲ್ಲಾಂದರೆ ದುಪ್ಪಟ್ಟ ಆಗಿರ್ಬೋದು, ಈ ರೀತಿಯಾಗಿ ಹರಡ್ಕೊಳ್ಳಿ.
ಒಂದ್ರ ಮೇಲೆ ಒಂದು ಹಾಕೋದಕ್ಕೆ ಹೋಗಬೇಡಿ, ಒಣಗೋದು ಲೇಟ್ ಆಗುತ್ತೆ. ಬಿಡಿ ಬಿಡಿಯಾಗಿ ಹಾಕಿ, ಮನೆಯಲ್ಲಿ ಜಾಸ್ತಿ ಎಲ್ಲರೂ ಓಡಾಡದೇ ಇರೋ ಜಾಗದಲ್ಲಿ ಹಾಕಿ. ಒಂದೇ ಒಂದು ದಿನ ಸಾಕು, ಒಣಗೋಗುತ್ತೆ. ಅಂದರೆ 24 ಗಂಟೆ ಬೇಕೇ ಬೇಕು ಒಣಗೋದಕ್ಕೆ. ನಾವು ನೆರಳಲ್ಲೇ ಒಣಗಿಸ್ಕೊತಿರೋದಲ್ವಾ, ಅದಕ್ಕೋಸ್ಕರ. ನಾನಿಲ್ಲಿ ಫ್ಯಾನ್ ಕೆಳಗಡೆ ಹಾಕಿಬಿಟ್ಬಿಟ್ಟಿದ್ದೀನಿ 24 ಗಂಟೆವರೆಗೂ. ಹೇಗಿದ್ರೂ ಬೇಸಿಗೆ ಇರೋದ್ರಿಂದ ಫ್ಯಾನ್ ಆನಲ್ಲೇ ಇರುತ್ತೆ ಅಲ್ವಾ, ಆವಾಗ ಅದ್ರ ಕೆಳಗಡೆ ಹಾಕಿಬಿಟ್ಬಿಟ್ರೆ ಮುಗ್ದೋಯ್ತು. ಈ ರೀತಿ ಹಾಕಿಬಿಟ್ಟು ಒಂದು 2 ಅವರ್ಸ್ ಬಿಟ್ಟು ನೋಡಿದರೆ ಈಗ ನೀರೆಲ್ಲ ಹೋಗಿ ಒಣದಂಗೆ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮೆಂತ್ಯ ಸೊಪ್ಪು ತಂದು ಹೇಗೆ ಕಸೂರಿ ಮೇಥಿನ ಮಾಡೋದಕ್ಕೆ ಒಣಗಿಸ್ಕೊಳ್ಬೋದು ಅಂತ. ಮುಂದಿನ ವಿಡಿಯೋದಲ್ಲಿ ಇದು ಹೇಗೆ ಒಂದು ದಿನ ಆದಮೇಲೆ ಹೇಗೆ ಒಣಗಿದೆ ಮತ್ತು ನೆಕ್ಸ್ಟ್ ಇದರ ಪ್ರೊಸೀಜರ್ ಏನು ಅಂತ ತಿಳಿಸ್ಕೊಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.